ಆದರೆ ವಾಪಸ್ ಬರಲಾಗದೆ ಪರದಾಡಿದ್ದು ಸರಿಸುಮಾರು 9 ತಿಂಗಳು. ಕೊನೆಗೂ ಅವರನ್ನ ವಾಪಸ್ ಕರೆತರುವ ಯತ್ನ ಕೈಗೂಡುವ ಹಂತಕ್ಕೆ ಬಂದಿದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಾಕಿಕೊಂಡಿರುವ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಕುರಿತು ಮಹತ್ವದ ಅಪ್ಡೇಟ್ ಎಲ್ಲಿದೆ ನೋಡಿ. Copy, handoff. There is the chop call. ಒಂಬತ್ತು ತಿಂಗಳ ಬಳಿಕ ಮೂಡಿದ ಆಶಾ ಕಿರಣ. ISS ತಲುಪಿದ ನಾಸಾ ಗಗನಯಾತ್ರಿಗಳ ತಂಡ. ಇದು 1-2 ದಿನಗಳ ಕಾಯುವಿಕೆ ಅಲ್ಲ, ಸತತ 9 ತಿಂಗಳುಗಳಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಸುನಿತಾ ವಿಲಿಯಮ್ಸ್ ಕಾದು ಕುಳಿತಿದ್ರು. ಕೊನೆಗೂ ಆ ಕಾತರ ಕುತೂಹಲಕ್ಕೆ ಸಮಯ ಬಂದೇ ಬಿಟ್ಟಿದೆ. ನಾಸಾ ಸ್ಪೇಸ್ ಎಕ್ಸ್ ಕ್ರ್ಯೂ 10 ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರವನ್ನ ಯಶಸ್ವಿಯಾಗಿ ತಲುಪಿದೆ. ನಾಸಾ ಸ್ಪೇಸ್ ಎಸ್ನಲ್ಲಿ ಪ್ರಯಾಣಿಸಿದ 9 ಸದಸ್ಯರ ತಂಡ ಅಂತಾರಾಷ್ಟ್ರೀಯ ಬಾಹ್ಯಾಕಾಶವನ್ನ ತಲುಪಿದೆ. ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ISSಗೆ ತಲುಪಿದ್ದು ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ತಂಡವನ್ನ ಸಂಭ್ರಮದಿಂದ ಸ್ವಾಗತಿಸಿದ್ದಾರೆ. ನಾಸಾ ಸ್ಪೇಸ್ ಎಕ್ಸ್ ಕ್ರ್ಯೂ 10 ಮಿಷನ್ನಲ್ಲಿ ಒಟ್ಟು 4 ಗಗನಯಾತ್ರಿಗಳು ಭಾಗಿಯಾಗಿದ್ದಾರೆ. ನಾಸಾದಿಂದ ಆನೆ ಮೆಕ್ಲೇನ್, ನಿಕೋಲ್ ಆರಿಯಾಸ್, ಜಪಾನ್ನ ತುಕುಯಾ ಒನಿಶಿ ಮತ್ತು ರಷ್ಯಾದ ಕಿರಿಲ್ ಟೆಸ್ಕಾವ್ ISS ನಿಲ್ದಾಣವನ್ನ ತಲುಪಿದ್ದಾರೆ. ನಾಸಾ ಸ್ಪೇಸ್ ಎಕ್ಸ್ ಕ್ರ್ಯೂ 10 ಸದಸ್ಯರು ISS ತಲುಪುತ್ತಿದ್ದಂತೆ ಸೆಲೆಬ್ರೇಷನ್ ಮಾಡಲಾಗಿದೆ. ವಾಪಸ್ ಬರ್ತಿದ್ದಾರೆ ಸುನಿತಾ. ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ಗೆ ಹೊಸ ಬೆಳಕು ಸಿಕ್ಕಂತಾಗಿದೆ. 9 ತಿಂಗಳ ಬಳಿಕ ಭೂಮಿಗೆ ಮರಳಲು ದಿನಗಣನೆ ಶುರುವಾಗಿದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿರುವ ಸುನಿತಾ ಭೂಮಿಗೆ ವಾಪಸ್ ಆಗಲಿದ್ದಾರೆ. ಸದ್ಯ ISS ಜೊತೆ ಸ್ಪೇಸ್ ಎಕ್ಸ್ ಗಗನ ನೌಕೆ ಡಾಕಿಂಗ್ ಯಶಸ್ವಿ ಆಗಿದ್ದು ಸುನಿತಾ ವಿಲಿಯಮ್ಸ್ ಬುಚ್ ವಿಲ್ಮೋರ್ ತಂಡ ಭೂಮಿಗೆ ಮರಳಲಿದೆ. ನಾಸಾ ಪ್ರಕಾರ ಮಾರ್ಚ್ 19ಕ್ಕೆ ಭೂಮಿಗೆ ಮರಳುವ ನಿರೀಕ್ಷೆ ಇದೆ. ಸ್ಪೇಸ್ ಎಕ್ಸ್ ಫಾಲ್ಕನ್ 9 ರಾಕೆಟ್ ನಿನ್ನೆ ಉಡಾವಣೆಯಾಗಿದ್ದು ಅದರಲ್ಲಿ 4 ಗಗನಯಾತ್ರಿಗಳು ಪ್ರಯಾಣಿಸಿದ್ರು. ರಾಕೆಟ್ ಇವತ್ತು ಬೆಳಿಗ್ಗೆ ISS ಜೊತೆ ಡಾಕಿಂಗ್ ಯಶಸ್ವಿಯಾಗಿದೆ. ಮಾರ್ಚ್ 19ರಂದು ಅಮೆರಿಕದ ಫ್ಲಾರಿಡಾದ ಕರಾವಳಿಗೆ ಮರಳುವ ಸಾಧ್ಯತೆ ಇದೆ. जा रही है छोड़ने में क्या जाने की जरूरत है, पर वो तो एक ध्येय के साथ बैठी है, दुनिया को कुछ देना है, इसीलिए उसने तय कर दिया था. और आज भी मैं आपको बताऊंगा अच्छी तरह से कि वो गई, वहां उनका आने का प्रोग्राम में बड़ी दिक्कत आई. ಸದ್ಯ ಸುನಿತಾ ವಿಲಿಯಮ್ಸ್ ಸೇರಿ ಎಲ್ಲ ಗಗನಯಾತ್ರಿಗಳು ಗ್ರೂಪ್ ಫೋಟೋಗೆ ಪೋಸ್ಟ್ ಕೊಟ್ಟಿದ್ದು ಸಂತಸದ ಈ ಕ್ಷಣಗಳ ವಿಡಿಯೋವನ್ನ ನಾಸಾ ಹಂಚಿಕೊಂಡಿದೆ. ಈ 4 ಸೇರ್ಪಡೆಯಿಂದ ಒಟ್ಟು 11 ಸದಸ್ಯರು ಸದ್ಯ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಉಳಿದುಕೊಂಡಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಬಾಹ್ಯಾಕಾಶ ನಿಲ್ದಾಣದಿಂದ ಕ್ರ್ಯೂ 9ನ 4 ಸದಸ್ಯರು ವಾಪಸ್ ಬರಲಿದ್ದಾರೆ. ಅದರಲ್ಲಿ ನಾಸಾದ ನಿಕ್ ಹೇಗ್, ಸುನಿತಾ ವಿಲಿಯಮ್ಸ್, ಬುಚ್ ವಿಲ್ಮೋರ್ ಮತ್ತು ಗಾರ್ಬನ್ನೋ ವಾಪಸ್ ಬರಲಿದ್ದಾರೆ. ಫ್ಲಾರಿಡಾದ ಕರಾವಳಿಯಲ್ಲಿ ಲ್ಯಾಂಡಿಂಗ್. ಇನ್ನು ಬಾಹ್ಯಾಕಾಶ ಕೇಂದ್ರದಿಂದ ಸುನಿತಾ ಹಾಗೂ ಬುಚ್ ವಿಲ್ಮೋರ್ ತಂಡ ಮಾರ್ಚ್ 19ಕ್ಕೆ ಭೂಮಿಗೆ ಮರಳುವ ಸಾಧ್ಯತೆ ಇದೆ. ಅಮೆರಿಕದ ಫ್ಲಾರಿಡಾದ ಕರಾವಳಿಯಲ್ಲಿ ಲ್ಯಾಂಡಿಂಗ್ ಆಗುವ ಬಗ್ಗೆ ನಾಸಾ ಅಂದಾಜು ಮಾಡಿದೆ. ಕೇವಲ 8 ದಿನಕ್ಕೆಂದು ಹೋಗಿ 9 ತಿಂಗಳ ನಂತರ ಭೂಮಿಗೆ ವಾಪಸ್ ಆಗುತ್ತಿದ್ದಾರೆ. ಅವರ ಸುರಕ್ಷಿತ ವಾಪಸಾತಿಗಾಗಿ ಪ್ರಾರ್ಥಿಸಿದ ಎಲ್ಲರಿಗೂ ಸಂತಸ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್,